ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ. ನಾನು ಮುಮ್ತಾಜ್ ಅಬ್ದುಲ್ ನೆಲೆಡ್ಕ. ವೀಕ್ಷಕರೇ, ನಿಮಗೆಲ್ಲರಿಗೂ ಗೊತ್ತು, ಇಸ್ರೇಲ್ ಇರಾನ್ ಯುದ್ಧ ಬಹಳ ಜೋರಾಗಿ ನಡೀತಾ ಇದೆ. ಇಸ್ರೇಲ್ ಅನ್ನ ಟಾರ್ಗೆಟ್ ಮಾಡಿ ಯಾರೆಲ್ಲ ಎದುರು ಹಾಕೊಂಡಿದ್ರು ಅವ್ರು ಯಾರು ಉಳ್ಕೊಂಡಿಲ್ಲ ಇಲ್ಲಿವರೆಗೂ. ಅಂಥದ್ರಲ್ಲಿ ಇಸ್ರೇಲೇ ಒಬ್ಬರನ್ನ ಟಾರ್ಗೆಟ್ ಮಾಡಿದ್ರೆ ಅಂಥವ್ರು ಉಳ್ಕೊಳ್ತಾರಾ? ಹಾಗಾದ್ರೆ ಇಸ್ರೇಲ್ನ ಮುಂದಿನ ಟಾರ್ಗೆಟ್ ಯಾರು? ಇಸ್ರೇಲ್ಗೆ ಅವರು ಅಂಥದ್ದು ಏನು ಮಾಡಿದ್ರು? ಇಸ್ರೇಲ್ ಹಿಂದಿನ ಭಾರತದ ನಾಯಕತ್ವ ಮಾಡಿದಂತಹ ಆ ದ್ರೋಹವನ್ನ ಮರೆಯುತ್ತಾ? ಅಂಡ್ ಇವೆಲ್ಲದರ ಪರಿಣಾಮ ಏನಿರಬಹುದು? ಇವೆಲ್ಲವನ್ನ ಇವತ್ತಿನ ಈ ಸ್ಪಾಟ್ಲೈಟ್ ಕಾರ್ಯಕ್ರಮದಲ್ಲಿ ನಾವು ನೋಡ್ತಾ ಹೋಗೋಣ. ವೀಕ್ಷಕರ, 2011ರಲ್ಲಿ ಇಸ್ರೇಲ್ ಪ್ರಧಾನಿ ನೆತನ್ಯಾಹು ಅವರು ಒಂದು ಸಂದರ್ಶನದಲ್ಲಿ ಮಾತಾಡ್ತಾ ಬಹಳ ಇಂಪಾರ್ಟೆಂಟ್ ವಿಚಾರವನ್ನು ಪ್ರಸ್ತಾಪ ಮಾಡ್ತಾರೆ. ಏನಂತ? ಈ ಪರಮಾಣು ಶಸ್ತ್ರಾಸ್ತ್ರಗಳನ್ನು ಹೊಂದಿರುವಂತಹ ಉಗ್ರ ಇಸ್ಲಾಮಿಕ್ ಆಡಳಿತಗಳು ಯಾವತ್ತಿದ್ರೂ ಕೂಡ ಅಪಾಯನೇ. ಉಗ್ರ ಇಸ್ಲಾಮಿಕ್ ಆಡಳಿತ, ಅದೇ ರೀತಿ ಪರಮಾಣು ಶಸ್ತ್ರಾಸ್ತ್ರ. ಸೊ ಈ ಕಾಂಬಿನೇಷನ್ ಇದೆಯಲ್ವಾ, ಇದು ಬಹಳ ಡೇಂಜರಸ್ ಕಾಂಬಿನೇಷನ್. ಅದರಲ್ಲಿ ಒಂದು ಇರಾನ್ ಬರುತ್ತೆ, ಇನ್ನೊಂದು ಪಾಕಿಸ್ತಾನ. ಅಂದ್ರೆ ಈ ಉಗ್ರ ಆಡಳಿತದ ಕೈಯಲ್ಲಿ ಪರಮಾಣು ಇರುವಂಥದ್ದು ಮಂಗನ ಕೈಯಲ್ಲಿ ಮಾಣಿಕೆ ಇದ್ದ ಹಾಗೆ. ಹಾಗಾಗಿ ಅವುಗಳನ್ನ ನಾಶ ಮಾಡ್ಬೇಕನ್ನುವಂತಹ ಮಾತನ್ನ ಅವರು 2011ರಲ್ಲೇ ಹೇಳಿದ್ರು. ಬಟ್ ಅದು ಈಗ ಇಸ್ರೇಲ್ ಇರಾನ್ ಯುದ್ಧದ ಈ ಸಂದರ್ಭದಲ್ಲಿ ಬಹಳ ವೈರಲ್ ಆಗ್ತಾ ಇದೆ. I said that the greatest mission that we have is to prevent a militant Islamic regime from meeting up with nuclear weapons or from nuclear weapons meeting up with a militant Islamic regime. The first is called Iran, the second is called Pakistan. Because if these radical regimes have nuclear weapons, they will not obey the rules that have been obeyed in the last almost 7 decades. ವೀಕ್ಷಕರೇ, ನಿಮಗೆಲ್ರಿಗೂ ಗೊತ್ತು, ಪಾಕಿಸ್ತಾನ ಅಂದ್ರೇನೆ ಅದು ಭಯೋತ್ಪಾದನೆ. ಅವರು ಇಷ್ಟು ವರ್ಷ ಇಲ್ಲ ಅಂತ ಹೇಳ್ತಾ ಇದ್ರು. ಆದ್ರೆ ಈ ಬಾರಿ ಆಪರೇಷನ್ ಸಿಂಧೂರದ ಸಂದರ್ಭದಲ್ಲಿ ನನ್ನ ಭಾರತ ಪಾಕಿಸ್ತಾನ ಈಸ್ ಈಕ್ವಲ್ ಟು ಭಯೋತ್ಪಾದನೆ ಅನ್ನುವಂಥದ್ದನ್ನ ಸಾಕ್ಷಿ ಸಮೇತ ಹೊರಹಾಕತ್ತೆ. ಹಾಗಾಗಿ ಇಲ್ಲಿ ಭಯೋತ್ಪಾದಕರಿಗೆ ಮನೆ ಮಾಡಿಕೊಟ್ಟಿರುವಂತಹ ಪಾಕಿಸ್ತಾನದ ಬಳಿ ಪರಮಾಣು ಶಕ್ತಿ ಇದೆ. ಅಂಡ್ ಈ ಪರಮಾಣು ಶಕ್ತಿ ಅಪ್ಪಿತಪ್ಪಿ ಭಯೋತ್ಪಾದಕರ ಕೈಗೆ ಸಿಕ್ಕಿಬಿಟ್ಟರೆ, ಯಾಕಂದ್ರೆ ನಿಮಗೆ ಗೊತ್ತು, ಭಯೋತ್ಪಾದಕರವರು ಹುಚ್ಚರು. ತನ್ನ ಮತಕ್ಕೋಸ್ಕರ 72 ಕನ್ಯರಿಗೋಸ್ಕರ ಪ್ರಾಣ ಬೀಳೋದಕ್ಕೆ ಸಿದ್ಧ ಇರುವಂಥವ್ರು. ಸೊ ಇವರುಗಳ ಕೈಗೆ ಆ ಪರಮಾಣು ಸಿಕ್ಕಿಬಿಟ್ರೆ ಇಡೀ ವಿಶ್ವಕ್ಕೆ ಅದು ಕಂಟಕ, ಒಂದು ನೈಟ್ ಮೇರ್ ಆಗಬಹುದು. ಇದು ಕೇವಲ ಭಾರತಕ್ಕೆ ಮಾತ್ರ ಅಥವಾ ಇಸ್ರೇಲ್ಗೆ ಮಾತ್ರ ಕಂಟಕ ಅಂತ ಹೇಳ್ತಾ ಇಲ್ಲ ನೋಡಿ, ಇಡೀ ವಿಶ್ವಕ್ಕೆ ಇದು ಕಂಟಕ ಅನ್ನುವಂಥದ್ದನ್ನು ನಾವಿಲ್ಲಿ ಅರ್ಥ ಮಾಡ್ಕೊಳ್ಬೇಕು. ವೀಕ್ಷಕರೀಗ ನೆತನ್ಯಾಹು ಅವರು ಅವತ್ತು ಸಂದರ್ಶನದಲ್ಲಿ ಏನು ಹೇಳಿದ್ರು ಅದರ ಒಂದು ಚಿಕ್ಕ ಸ್ಯಾಂಪಲ್ ಅನ್ನು ವಿಶ್ವಕ್ಕೆ ತೋರಿಸ್ತಾ ಇದ್ದಾರೆ. ಅಂದ್ರೆ ಇಸ್ರೇಲ್ ಇತ್ತೀಚೆಗೆ ಇರಾನ್ನ ನತಾನ್ಜ್ ಪರಮಾಣು ತಾಣವನ್ನ ಟಾರ್ಗೆಟ್ ಮಾಡಿ ದೊಡ್ಡ ಮಟ್ಟಿನ ಹಾನಿಯನ್ನ ಮಾಡಿದೆ. ಹಾಗಾಗಿ ಇದಾದ ನಂತರ ಇಸ್ರೇಲ್ನ ಮುಂದಿನ ಟಾರ್ಗೆಟ್ ಪಾಕಿಸ್ತಾನದ ಕಹುತಾ ಪರಮಾಣು ತಾಣ. ವೀಕ್ಷಕರೇ, ನಾನು ಆರಂಭದಲ್ಲೇ ಒಂದು ಮಾತನ್ನ ಹೇಳಿದೆ. ಇಸ್ರೇಲ್ ಅವತ್ತಿನ ಭಾರತದ ನಾಯಕತ್ವ ಮಾಡಿದಂತಹ ಆ ದ್ರೋಹವನ್ನ ಮರೆಯುತ್ತಾ. ಯಾಕೆ ನಾನು ಹಾಗೆ ಹೇಳಿದೆ? ಸಿಲಿನ ಒಂದು ಸ್ವಲ್ಪ ಹಿಂದಕ್ಕೆ ಹೋಗೋದಾದ್ರೆ 1981ರಲ್ಲಿ ಇಸ್ರೇಲ್ ಪಾಕಿಸ್ತಾನದ ಕಹುತಾ ಪರಮಾಣು ತಾಣದ ಮೇಲೆ ದಾಳಿಯನ್ನ ಮಾಡುವಂತಹ ಪ್ಲಾನ್ ಅನ್ನ ಹಾಕೊಂಡಿತ್ತು. ಅವರು ತಯಾರಿಯನ್ನ ಮಾಡ್ಕೊಂಡಿದ್ರು. ಆದ್ರೆ ಆ ಸಂದರ್ಭದಲ್ಲಿ ಭಾರತ ಅದಕ್ಕೆ ಸಾಥ್ ಕೊಡ್ಲಿಲ್ಲ. ಭಾರತದ ಉಕ್ಕಿನ ಮಹಿಳೆ ದುರ್ಗೆ ಇಂದಿರಾ ಗಾಂಧಿ ಅವರು ಪಾಕಿಸ್ತಾನದ ಪ್ರತೀಕಾರಕ್ಕೆ ಹೆದರಿ, ಯಾರು ಹೇಳಿ? ದುರ್ಗೆ ಇಂದಿರಾ ಗಾಂಧಿ ಅವರು ಪಾಕಿಸ್ತಾನದ ಪ್ರತೀಕಾರಕ್ಕೆ ಹೆದರಿ ಕೊನೆಗೂ ಇಸ್ರೇಲ್ ಜೊತೆಗೆ ಸೇರೋದಕ್ಕೆ ನಿರಾಕರಿಸಿ ಹಿಂದೆ ಸರಿತಾರೆ. ಅಲ್ಲ, ಇಲ್ಲಿ ಕೇವಲ ಪ್ರತೀಕಾರದ ಭಯ ಇತ್ತ ಅಥವಾ ಪಾಕ್ ಪ್ರೇಮ ಕೂಡ ಕಾರಣ ಆಗಿರಬಹುದಾ? ನನಗೆ ಗೊತ್ತಿಲ್ಲ. ಅದು ನಿಮ್ಮ ವಿವೇಚನೆಗೆ ಬಿಟ್ಟದ್ದು. ಹಾಗಾಗಿ ಈಗ ಇರಾನ್ನ ಪರಮಾಣು ತಾಣಕ್ಕೆ ಮ್ಯಾಕ್ಸಿಮಮ್ ಹಾನಿ ಮಾಡಿರೋದ್ರಿಂದ ಈಗ ಭಾರತದ ನಾಯಕತ್ವ ಪಾಕ್ ಪ್ರೇಮಿ ಅಲ್ಲದೆ ಇರೋದ್ರಿಂದ ಈಗ ಇಸ್ರೇಲ್ನ ಮುಂದಿನ ಟಾರ್ಗೆಟ್
ಪಾಕಿಸ್ತಾನದ ಪರಮಾಣು ತಾಣ ಆಗಬಹುದನ್ನುವಂಥದ್ದು ಮೇಲ್ನೋಟಕ್ಕೆ ಬಹಳ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ವೀಕ್ಷಕರು, ಈಗ ಆಪರೇಷನ್ ರೈಸಿಂಗ್ ಲಯನ್ ಅನ್ನ ನೋಡಿ, ಅಂದ್ರೆ ಈ ಇರಾನ್ ಮೇಲಿನ ಇಸ್ರೇಲ್ ದಾಳಿಗಳನ್ನ ನೋಡಿ ಬಹಳಷ್ಟು ಮಂದಿ ಅದನ್ನ ಹೇಳ್ತಾ ಇದ್ದಾರೆ ಕೂಡ. ಎಸ್, ನೋ ಡೌಟ್, ಮುಂದಿನ ಟಾರ್ಗೆಟ್ ಅದು ಏನೇ ಇದ್ರು ಪಾಕಿಸ್ತಾನ, ಮುಂದಿನ ದಾಳಿ ಪಾಕಿಸ್ತಾನದ ಮೇಲೆ ಅಂತ. ವೀಕ್ಷಕರ, ನಾನು ಆಗ್ಲೇ ಹೇಳಿದೆ ನಿಮಗೆ, ಈಗಿನ ನನ್ನ ಭಾರತದ ನಾಯಕತ್ವ ಪಾಕ್ ಪ್ರೇಮಿ ಅಲ್ಲದೆ ಇರೋದ್ರಿಂದ ಇಸ್ರೇಲ್ನ ಜೊತೆಯಾಗಿ ನಿಲ್ತಾರೆ ಅಂತ. ಆದ್ರೂ ನಿಮ್ಮ ಅನಿಸಿಕೆ ಏನು? ಈ ಸಂದರ್ಭದಲ್ಲಿ ಭಾರತ ಹಾಗೂ ಇಸ್ರೇಲ್ ಒಂದಾಗ್ತಾರಾ? ಒಂದಾಗಿ ಮುಂದೆ ನಡೀತಾರಾ? ನೋಡಿ, ಇಲ್ಲಿ ಆಪರೇಷನ್ ಸಿಂಧೂರದ ಮೂಲಕ ಪಾಕಿಸ್ತಾನದ ಏರ್ ಬೇಸ್ ಆಗಿರಬಹುದು, ಟೆರರ್ ಬೇಸ್ ಆಗಿರಬಹುದು, ನ್ಯೂಕ್ಲಿಯರ್ ಸೈಟ್ ಆಗಿರಬಹುದು, ಎಲ್ಲವನ್ನ ಟಾರ್ಗೆಟ್ ಮಾಡಿ ಭಯೋತ್ಪಾದನೆಯ ವಿಚಾರದಲ್ಲಿ ನನ್ನ ಭಾರತದ ನಿಲುವು ಏನನ್ನುವಂಥದ್ದನ್ನ ಇಡೀ ವಿಶ್ವದ ಎದುರು ಬಹಳ ಸ್ಪಷ್ಟವಾಗಿ ತಿಳಿಸಿದ್ದೀವಿ. ಭಾರತ ಇಸ್ರೇಲ್ ಶಸ್ತ್ರಾಸ್ತ್ರ ವ್ಯಾಪಾರ ಏನಿದೆ ಅದು ಕಳೆದ 10 ವರ್ಷಗಳಲ್ಲಿ 33 ಪಟ್ಟು ಹೆಚ್ಚಾಗಿದೆ. ಅಂದ್ರೆ 185 ಮಿಲಿಯನ್ಗೆ ತಲುಪಿ ನಿಂತಿದೆ. ಹಾಗಾಗಿ ಈ ಆರ್ಮ್ಡ್ ಬ್ರದರ್ಸ್ ಜೊತೆ ಆದ್ರೆ ಪಾಕಿಸ್ತಾನದ ಪರಮಾಣು ಶಸ್ತ್ರಾಸ್ತ್ರಗಳ ವಿರುದ್ಧದ ಆ ಕಾರ್ಯಾಚರಣೆ ಏನಿದೆ ಅದು ಅಸಂಭವ ಅಂತೂ ಅಲ್ಲವೇ ಅಲ್ಲ. ಇಸ್ರೇಲ್ ನತಾನ್ಸ್ ಪರಮಾಣು ತಾಣವನ್ನ ಟಾರ್ಗೆಟ್ ಮಾಡಿದ ರೀತಿಗೂ, ನನ್ನ ಭಾರತ ಪಾಕಿಸ್ತಾನವನ್ನ ಟಾರ್ಗೆಟ್ ಮಾಡಿದ ರೀತಿಗೂ, ಅಂದ್ರೆ ನನ್ನ ಭಾರತ ಹಾಗೂ ಇಸ್ರೇಲ್ ನಮ್ಮಿಬ್ಬರ ಗುರಿ ಆಗಿರಬಹುದು, ನಮ್ಮಿಬ್ಬರ ಹೆಜ್ಜೆಗಳಾಗಿರಬಹುದು, ಇವೆಲ್ಲ ಒಂದೇ ಆಗಿರೋದ್ರಿಂದ ಬಹಳ ಅದ್ಭುತವಾಗಿ ಹೊಂದಿಕೊಂಡು ನಾವು ಗುರಿಯ ಕಡೆಗೆ ಹೋಗಬಹುದು. ಇಲ್ಲಿ ನಮಗೆ ಈ ಚೈನಾ ಮತ್ತು ಪಾಕಿಸ್ತಾನ ಸಂಬಂಧಗಳು ಏನಿದೆ ಅದು ಒಂದು ಅಡಚಣೆಯಾಗಿ ಕಂಡ್ರೂ ಕೂಡ ಪರಮಾಣು ಅಪಾಯಗಳನ್ನ ತಟಸ್ಥಗೊಳಿಸಲೇಬೇಕನ್ನುವಂತಹ ಭಾರತ ಹಾಗೂ ಇಸ್ರೇಲ್ನ ಆ ಗುರಿ ಅವೆಲ್ಲವನ್ನ ಮೀರಿ ಓವರ್ ರೂಲ್ ಮಾಡಬಹುದು. ಇನ್ನದು ಬಿಟ್ರೆ ಅಮೇರಿಕ, ಟ್ರಂಪ್ ಭಾರತ ಹಾಗೂ ಪಾಕಿಸ್ತಾನದ ವಿಚಾರದಲ್ಲಿ ನಾನು ಸರಿ ಮಾಡ್ತೀನಿ ಅಂತ ಬಂದಂತಹ ರೀತಿಗೂ, ಈಗ ಇಸ್ರೇಲ್ ಮತ್ತು ಇರಾನ್ ವಿಚಾರದಲ್ಲಿ ಬೆನ್ನು ಮೂಳೆ ಇಲ್ಲದ ಹಾಗೆ ವರ್ತಿಸ್ತಾ ಇರುವಂತಹ ರೀತಿಗೂ ಬಹಳ ವ್ಯತ್ಯಾಸ ಇದೆ. ಅವರ ಹೇಡಿತನವನ್ನ ಇದು ತೋರಿಸುತ್ತೆ. ಇಸ್ರೇಲ್ ಹಾಗೂ ಭಾರತ ಎರಡೂ ಕೂಡ ಈಗ ಟ್ರಂಪ್ ಅವರ ಬೆಂಬಲವನ್ನು ನಂಬುವಂತಹ ಸ್ಥಿತಿಯಲ್ಲಿ ಖಂಡಿತವಾಗ್ಲೂ ಇಲ್ಲ. ಹಾಗಾಗಿ ಈ ವಿಚಾರಗಳು ಕೂಡ ಮತ್ತೆ ಪಾಕಿಸ್ತಾನದ ಶಸ್ತ್ರಾಸ್ತ್ರಗಳ ವಿರುದ್ಧದ ಆ ಜಂಟಿ ಕಾರ್ಯಾಚರಣೆಯಲ್ಲಿ ಭಾರತ ಹಾಗೂ ಇಸ್ರೇಲ್ ಅನ್ನ ಇನ್ನಷ್ಟು ಜೊತೆಯಾಗಿಸಬಹುದು, ಒಟ್ಟಾಗಿ ಮುಂದೆ ಸಾಗಬಹುದು. ವೀಕ್ಷಕರ, ಇಲ್ಲಿ ಜನ ಇಸ್ರೇಲ್ನ ಮುಂದಿನ ಗುರಿ ಪಾಕಿಸ್ತಾನನೇ ಅಂತ ಹೇಳ್ತಾ ಇರುವಂಥದ್ದಕ್ಕೆ ಒಂದಷ್ಟು ಕಾರಣಗಳು ಕೂಡ ಇದೆ. ಏನು? ಮೊದಲನೇದಾಗಿ ಪರಮಾಣು ಬೆದರಿಕೆಗಳ ಮೇಲೆ ನೆತನ್ಯಾಹು ಅವರ ಆ ನಿರ್ಧಾರಗಳಾಗಿರಬಹುದು, ಆ ನಿಲುವುಗಳಾಗಿರಬಹುದು ಬಹಳ ಸ್ಪಷ್ಟ ಇದೆ. ಇನ್ನು ಎರಡನೇದು, ಇಸ್ರೇಲ್ನ ಆ ಹಿಸ್ಟ್ರಿ, ಆ ಟ್ರ್ಯಾಕ್ ರೆಕಾರ್ಡ್ ಅನ್ನು ನೋಡಿದ್ರೆ ಗೊತ್ತಾಗುತ್ತೆ ಅವ್ರು ಏನು ಅಂತ ಬಹಳ ಸ್ಪಷ್ಟವಾಗಿ ಅರ್ಥ ಆಗುತ್ತೆ. ಇನ್ನು ಮೂರನೇದು, ಭಯೋತ್ಪಾದನೆಯ ವಿರುದ್ಧವಾಗಿ ಇಸ್ರೇಲ್ನ ಜೊತೆಗೆ ಭಾರತದ ಆ ಹೊಂದಾಣಿಕೆ ಆಗಿರಬಹುದು, ತೆಗೆದುಕೊಂಡಿರುವಂತಹ ದಿಟ್ಟ ಕ್ರಮಗಳಾಗಿರಬಹುದು, ಇವೆಲ್ಲವೂ ಕೂಡ ಹೌದು, ಎಸ್, ಮುಂದಿನ ಟಾರ್ಗೆಟ್ ಪಾಕಿಸ್ತಾನ ಅನ್ನುವಂಥದ್ದನ್ನ ಸಾರಿ ಸಾರಿ ಹೇಳ್ತಾ ಇದೆ. ಹಾಗಾಗಿ ಇಲ್ಲಿ ಪಾಕ್ ಪರಮಾಣು ಟಾರ್ಗೆಟ್ ಹೇಗೆ ಅನ್ನುವಂಥದ್ದಕ್ಕಿಂತ ಯಾವಾಗ ಅನ್ನುವಂಥ ಪ್ರಶ್ನೆ ಬಹಳ ಸೂಕ್ತ ಅನ್ಸುತ್ತೆ. ಹೌದೋ ಅಲ್ವೋ? ಎಸ್, ಕೊನೆಯದಾಗಿ ಹೇಳೋದಾದ್ರೆ ಈಗ ಇರಾನ್ ಪರಮಾಣು ಟಾರ್ಗೆಟ್ನ ನಂತರ ಮುಂದೆ ಇರುವಂಥದ್ದು ಫಾರ್ ಶ್ಯೂರ್, ನೋ ಡೌಟ್, ಅದು ಪಾಕಿಸ್ತಾನದ ಪರಮಾಣು ದಾಸ್ತಾನು. ಭಾರತ ಹಾಗೂ ಇಸ್ರೇಲ್ನ ಆ ಗುರಿ ಆಗಿರಬಹುದು, ಆ ಹೊಂದಾಣಿಕೆ ಆಗಿರಬಹುದು, ಆ ಸ್ಪಷ್ಟತೆ ಆಗಿರಬಹುದು, ನಡೆದು ಬರ್ತಾ ಇರುವಂತಹ ಆ ಹಾದಿ ಆಗಿರಬಹುದು, ಮುಖ್ಯವಾಗಿ ಆ ನಾಯಕತ್ವ ಆಗಿರಬಹುದು,
ಇವೆಲ್ಲವೂ ಕೂಡ ಅದನ್ನು ಸಾಧ್ಯವಾಗಿಸೋದ್ರಲ್ಲಿ ಯಾವ ಅನುಮಾನ ಕೂಡ ಇಲ್ಲ. ನಿಮ್ಮ ಅಭಿಪ್ರಾಯ ಏನು? ದಯವಿಟ್ಟು ಕಾಮೆಂಟ್ ಮೂಲಕ ತಿಳಿಸಿ. ಹಾಗೆ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ. ನಮಸ್ಕಾರ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.